ಸ್ವಾಗತ. ತುಂಗಭದ್ರಾ ನದಿಯಲ್ಲಿ ಇದೇ ಮೊದಲ ಬಾರಿಗೆ ನೀರಿನ ಅಭಾವದಿಂದ ನದಿ ನೀರು ಖಾಲಿಯಾಗಿದ್ದು ಮೂಕ ಪ್ರಾಣಿಗಳು ಪರಿತಪಿಸ್ತಾ ಇವೆ. ನದಿ ನೀರನ್ನೇ ಅವಲಂಬಿಸಿದ್ದ ಕೋತಿಗಳು ಈಗ ಹನಿ ನೀರಿಗೂ ಪರದಾಡ್ತಾ ಇದ್ದು ನೀರಿಗಾಗಿ ಹಪಹಪಿಸ್ತಾ ಇವೆ. ಆದರೆ ಇಲ್ಲಿಗೆ ಆಗಮಿಸುವ ಪ್ರವಾಸಿಗರು ಮೂಕ ಜೀವಿಗಳ ನರಕಯಾತನೆ ಕಂಡು ತಮ್ಮ ಬಳಿ ಇರೋ ಬಾಟಲ್ ನೀರನ್ನೇ ಕೋತಿಗಳಿಗೆ ಕುಡಿಸಿ ಪ್ರಾಣಿಗಳ ದಾಹ ತಣಿಸ್ತಾ ಇದ್ದಾರೆ. ಇನ್ನು ಬಳ್ಳಾರಿಯಲ್ಲಿ ಈಗಾಗಲೇ 40 ಡಿಗ್ರಿ ತಾಪಮಾನ ದಾಖಲಾಗಿದ್ದು ಹನಿ ನೀರಿಗೂ ಪರದಾಡುವಂತಾಗಿದೆ. ಹಂಪಿ ವಿರೂಪಾಕ್ಷೇಶ್ವರ ದೇಗುಲದಲ್ಲಿ ಆಶ್ರಯ ಪಡೆದಿರುವ ಕೋತಿಗಳಿಗೆ ಈಗ ನೀರಿಗೆ ಬರ ಬಂದಿದ್ದು ಹನಿ ನೀರಿಗೂ ಅವು ಬಾಯಿ ಬಿಡ್ತಾ ಇವೆ. ಭಕ್ತರು ನೀಡುವ ಬಾಳೆಹಣ್ಣು ಕೊಬ್ಬರಿ ತಿಂದು ತುಂಗಭದ್ರಾ ನದಿ ನೀರು ಕುಡಿಯುತ್ತಾ ಕಾಲ ಕಳೀತಾ ಇದ್ದ ಕೋತಿಗಳಿಗೆ ಜಲಕಂಟಕ ಎದುರಾಗಿದೆ. ಇದನ್ನು ಅರಿತಿರುವ ವಿದೇಶಿ ಪ್ರವಾಸಿಗರು ಕೂಡ ಅಷ್ಟೇ ಪ್ರೀತಿಯಿಂದ ನೀರು ಕುಡಿಸಿ ಕೋತಿಗಳ ದಾಹ ತಣಿಸೋದಕ್ಕೆ ಮುಂದಾಗಿದ್ದಾರೆ. ಬರದ ಬರೆ ಎಷ್ಟರ ಮಟ್ಟಿಗೆ ಅಂತಂದ್ರೆ ಕೋತಿಗಳು ಕೂಡ ಕುಡಿಯೋಕೆ ನೀರಿಲ್ಲದೆ ಪರದಾಡ್ತಾ ಇರುವಂತಹ ದೃಶ್ಯ ಬಳ್ಳಾರಿಯಲ್ಲಿ ಕಂಡು ಬರ್ತಾ ಇದೆ. ತುಂಗಭದ್ರಾ ನದಿಯಲ್ಲಿ ಇದೇ ಮೊದಲ ಬಾರಿಗೆ ನೀರಿನ ಅಭಾವ ಉಂಟಾಗಿದ್ದು ಹೀಗಾಗಿ ನದಿ ಖಾಲಿಯಾಗಿದೆ. ಹಾಗಾಗಿ ಮೂಕ ಪ್ರಾಣಿಗಳು ಪರಿತಪಿಸ್ತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ನಾವೀಗ ನೋಡ್ತಾ ಇರುವಂತಹ ದೃಶ್ಯ ದೇವಸ್ಥಾನದ ಎದುರುಗಡೆ, ಹಂಪಿಯ ವಿರೂಪಾಕ್ಷ ದೇಗುಲದ ಎದುರುಗಡೆ ಮೂಕ ಪ್ರಾಣಿಗಳು ಯಾವ ರೀತಿ ನೀರಿಗಾಗಿ ಪರದಾಡ್ತಾ ಇವೆ ಅಂತ. ಅದರಲ್ಲಿ ಕೋತಿಗಳು ಕುಡಿಯೋದಕ್ಕೆ ನೀರಿಗೂ ವ್ಯವಸ್ಥೆ ಇಲ್ಲದೇನೆ ಯಾವ ರೀತಿ ಪ್ರವಾಸಿಗರು ಕೊಟ್ಟಂತಹ ನೀರಿನ ಬಾಟ್ಲಿಯಿಂದ ನೀರನ್ನು ಕುಡಿತಾ ಇವೆ ಅನ್ನುವಂತಹ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಈಗ ಅಲ್ಲಿಗೆ ಆಗಮಿಸುವಂತಹ ವಿದೇಶಿ ಪ್ರವಾಸಿಗರು ಈ ಕೋತಿಗಳಿಗೆ ಬಾಟಲಿ ನೀರನ್ನು ಕುಡಿಸೋ ಮೂಲಕ ಅವರ ದಾಹ ತಣಿಸ್ತಾ ಇದ್ದಾರೆ.